ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಸ್ವಾತಂತ್ರ್ಯ ಸೇನೆ ಹೋರಾಟಕ್ಕೆ ಜಯವಾಗಲಿ ಅಂಬೇಡ್ಕರ್ ಸ್ವಾತಂತ್ರ್ಯ ಸೇನೆ ಹೋರಾಟಕ್ಕೆ ಜಯವಾಗಲಿ ಹುಣಸಗಿ ತಾಲೂಕಿನಲ್ಲಿ ಖಾಸಗಿ ಶಾಲೆಯವರಿಗೆ ವಸತಿ ನೀಡಲು ನಡೆಸಲು ಅವಕಾಶ ಮಾಡುವ ಭ್ರಷ್ಟ ನೀಡಿದ್ದಕ್ಕೆ ಧಿಕ್ಕಾರ 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 ಹುಣಸಗಿ ತಾಲೂಕಿನಲ್ಲಿ ಖಾಸಗಿ ಶಾಲೆಯವರಿಗೆ ವಸತಿ ನೀಡಲು ನಡೆಸಲು ಅವಕಾಶ ಮಾಡಿಕೊಂಡ ಭ್ರಷ್ಟ ನೀಡಿದ್ದಕ್ಕೆ ಧಿಕ್ಕಾರ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕೂಲರ್, ಎಸಿ ಸಿಗುತ್ತವೆ. ರೂರಲ್ ಪೊಲೀಸ್ ಸ್ಟೇಷನ್ ರೋಡ್, ಯಾದಗಿರಿ. ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್, ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್, ಶಹಪುರ, ಯಾದಗಿರಿ ಜಿಲ್ಲೆ. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧ್ಯಕ್ಷರಾದಂಥ ಕಾಶಿನಾಥ್ ನಾಟೇಕರ್ ಅವರ ನೇತೃತ್ವದಲ್ಲಿ ನಿನ್ನೆಯಿಂದ ಯಾದಗಿರಿ DDPI ಕಚೇರಿ ಎದುರು ಬೀಗ ಮುದ್ರೆ ಹೋರಾಟ ಹಮ್ಮಿಕೊಂಡಿದ್ದೀವಿ. ಆ ಹೋರಾಟ ಈಗ ನಿರಂತರವಾಗಿ ಮಾರ್ಪಾಟಾಗಿದೆ. ವಿಷಯ ಇಷ್ಟೇ, ಹುಣಸಗಿ ತಾಲೂಕಿನ ವ್ಯಾಪ್ತಿಗೆ ಬರುವ ಸಾಯಿ ವಿಜ್ಞಾನ ಆಂಗ್ಲ ಮಾಧ್ಯಮ ಶಾಲೆ ಮತ್ತು SK ಅನ್ನುವ 2 ಖಾಸಗಿ ಶಾಲೆಯವರು ಅನಧಿಕೃತವಾಗಿ ಸರ್ಕಾರದ ಪರವಾನಗಿ ಇಲ್ಲದೆ ವಸತಿ ನೀರು ನಡೆಸುತ್ತಿದ್ದಾರೆ. ಈ ಹಿಂದೆ ನಾವು ಸುಮಾರು 1 ವರ್ಷದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋರಾಟ ಮಾಡಿದ್ದೀವಿ. ಅಂದು ಹೋರಾಟಕ್ಕೆ ಸ್ಪಂದಿಸಿದ ಮಾನ್ಯ ಜಿಲ್ಲಾಧಿಕಾರಿಗಳು ತನಿಖೆ ಮಾಡಿಸಿದರು. ತನಿಖೆಯಲ್ಲಿ ಆರೋಪ ಸಾಬೀತಾಗಿದೆ. ಆರೋಪ ಸಾಬೀತಾದರೂ ಕೂಡ ಯಾದಗಿರಿ DDPI ಅವರು ಇದಾರಲ್ಲ, ಸದರಿ ಶಾಲೆಗಳ ಮೇಲೆ ಏನು ಕ್ರಮ ಕೈಗೊಳ್ಳುತ್ತಿಲ್ಲ. ಸದರಿ ಶಾಲೆಗಳಿಗೆ ಮಾನ್ಯ DDPI ಅವರೇ ಪರವಾನಗಿ ಕೊಡ್ತಾರೆ, ಇವರೇ ಅವರ ಮಾನ್ಯತೆ ಕೊಡ್ತಾರೆ. ಆದರೆ ಅವರ ಮೇಲೆ ಈಗ ಮಾನ್ಯತೆ ರದ್ದುಪಡಿಸಿ ಆಡಳಿತ ಮಂಡಳಿ ಮೇಲೆ ನಾವು ಕ್ರಿಮಿನಲ್ ಕೇಸ್ ಮೊಕದ್ದಮೆ ಅಂತ ನಮ್ಮ ಬೇಡಿಕೆ ಇದೆ. ಆದರೆ DDPI ಅವರು ಅವರಿಗೆ ಇಲಾಖೆಯ 1983 ಆಕ್ಟ್ ಪ್ರಕಾರ ನೋಟಿಸ್ ಜಾರಿ ಮಾಡಿ ಅವರನ್ನು ತಮ್ಮ ಕಚೇರಿಗೆ ಬುಲಾವ್ ಮಾಡಿಕೊಂಡು ಅವರ ಜೊತೆ ಶಾಮೀಲಾಗಿ ಈಗ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಅದಕ್ಕಾಗಿ ನಾವಿಂದು DDPI ಕಚೇರಿ ಮುಂಭಾಗ DDPI ಅವರ ಮೇಲೆ ಮತ್ತು ಸುರ್ಪುರ್ BO ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಂತೇಳಿ DDPI ಕಚೇರಿ ಮುಂದೆ ಹೋರಾಟ ಮಾಡ್ತಾ ಇದ್ದೀವಿ. ಜುಮ್ಮಣ್ಣ ಗುಡಿಮನಿ, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹುಣಸಗಿ ತಾಲೂಕು ಅಧ್ಯಕ್ಷರು. This video sponsored by Polycon Tech, UPVC windows and doors, aluminium work, glass work behind SLV Ceramics, Hyderabad Road, Yadagiri.